ಬೆಳಗಾವಿ ಜಿಲ್ಲಾ ಯರಗಟ್ಟಿ ಪಟ್ಟಣದಲ್ಲಿ ಇಂದು ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ಆರ್ಗನೈಸೇಷನ್ ಕಚೇರಿ ಉದ್ಘಾಟನಾ ಸಮಾರಂಭ ಜರುಗಿತು. ಹೌದು ವೀಕ್ಷಕರೇ, ಪೈಗಂಬರ್ ಬಿಲ್ಡಿಂಗ್ ಎದುರುಗಡೆ ಈ ಕಚೇರಿಯನ್ನು ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದ ಮುಖಂಡರಾದ ಮಡಿವಾಳಪ್ಪ ಬಿದರಗಡ್ಡಿ ಉದ್ಘಾಟಿಸಿ ಮಾತನಾಡಿದರು. ಅವರು ಮಾತನಾಡುತ್ತಾ, ಇಂಥ ಸಂಘಟನೆ ಯರಗಟ್ಟಿ ಪಟ್ಟಣದಲ್ಲಿ ಉದ್ಘಾಟನೆಗೊಳ್ಳುತ್ತಿರುವುದು ಸಂತೋಷದ ವಿಷಯ. ಈ ಸಂಘಟನೆ ಮೂಲಕ ನನಗೆ ನಿಮ್ಮ ಸೇವೆ ಮಾಡಲಿಕ್ಕೆ ಒಳ್ಳೆಯ ದಾರಿ. ಇಲ್ಲಿ ಸೇರಿರತಕ್ಕಂಥ ತಾಯಂದಿರು, ಅಕ್ಕ ತಂಗಿಯರು, ಸಂಘಟಕರು ನನಗೆ ನೇರವಾಗಿ ಸಂಪರ್ಕಿಸಬಹುದು. ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ, ಅಂಗವಿಕಲರಿಗೆ, ವಿಶೇಷವಾಗಿ ವೃದ್ಧ ದಂಪತಿಗಳಿಗೆ ದವಾಖಾನೆ ವೆಚ್ಚ ನಾನು ಸಂಪೂರ್ಣ ಭರಿಸಲಿಕ್ಕೆ ಸದಾ ಸಿದ್ಧನಿದ್ದೇನೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಅಶೋಕ್ ಗುರ್ಕೇರ್, ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷರಾದ ಅಂಜುಮ್ ಕಲ್ಮಡಿ, ಎಸ್ಸಿ ಘಟಕದ ಅಧ್ಯಕ್ಷರಾದ ಬಾಬು ಚೆನ್ಮೇತ್ರಿ, ಜಿಲ್ಲಾ ಅಧ್ಯಕ್ಷರಾದ ಜುಬೇರ್ ಜಮಾದಾರ್, ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಇಮ್ತಿಯಾಜ್ ಖಾದ್ರಿ, ಡಾಕ್ಟರ್ ವಿಶ್ವನಾಥ್ ತಾಂಶಿ, ಮುರುಗಪ್ಪ ಕೌಜಲ್ಗಿ, ಮಾಬುಸಾಬ್ ನದಾಫ್, ವಕ್ರತುಂಡ ಗ್ಯಾರೇಜ್ ಮಾಲಕರು, ಚಂದ್ರು ತಲ್ಲೂರ್, ಅಡವೇಶ್ ಅಗಸಿಮನಿ, ವಿಶೇಷವಾಗಿ ತಾಯಂದಿರು, ಹಿರಿಯರು, ಸಂಘಟನೆಯ ಎಲ್ಲ ಕಾರ್ಯಕರ್ತರು ಮುಂತಾದವರು ಉಪಸ್ಥಿತರಿದ್ದರು. ಇದು ಇವತ್ತಿನ ಅಪ್ಡೇಟ್. ನಿರಂತರವಾಗಿ ನೋಡ್ತಾ ಇರಿ ಟಿವಿ 24 ಪ್ರೈಮ್, ನಿಮ್ಮೊಳಗಿನ ಧ್ವನಿ. ಬಾಬುಂದು ದೇಹ ಮತ್ತು ಮಾನಸಿಕ ಚಟುವಟಿಕೆ ಸ್ಟ್ರಾಂಗ್ ಇದೆ. 45ರಂಗೆ ನನಗೇನು ಕಾಣೋದಿಲ್ಲ. ಅಂದ್ರೆ ಯಾವಾಗಲೂ ಮನುಷ್ಯ ಚಟುವಟಿಕೆಯಿಂದ ಯಾರು ಇರ್ತಾರೆ. ನೀವು ಹಳ್ಳಿಯೊಳಗೆ ಮಾತಾಡ್ತಿರ್ತೀರಿ, ನಿಮ್ಮ ಮನೆಯೊಳಗೆ ಮಾತಾಡ್ತಿರ್ತೀರಿ. ಯಾವಾಗಲೂ ನೋಡವ ಚಟುವಟಿಕೆಯಿಂದ ಇದ್ದ, ಚುರುಕಾಗಿದ್ದ. ಅವ್ರು ಮ್ಯಾಲೆ ಹೋದ್ಮೇಲೆ ಮಾತಾಡ್ತೀವಿ ಎಲ್ಲರೂ. ಇದ್ದಾಗ ಯಾರು ಮಾತಾಡೋದಿಲ್ಲ. ಮ್ಯಾಲೆ ಹೋದ ತಕ್ಷಣ ಎಷ್ಟು ಚಟುವಟಿಕೆ ಇದ್ದ, ಎಷ್ಟು ಉಲ್ಲಾಸದಿಂದ ಆದಾಗ ನಮ್ಗೆ ಕರೆದು ಮಾತಾಡ್ತಿದ್ದ. ನಮ್ಮ ಮನೆಗೆ ಮನುಷ್ಯ ದೈಹಿಕವಾಗಿ ಯಾರು ಚಟುವಟಿಕೆಯಲ್ಲಿ ತೊಡಗ್ತಾರೆ, ಆ ಭಗವಂತ ಅವರಿಗೆ ಆಯುಷ್ಯ. ಆ ಭಗವಂತ ಕೊಟ್ಟಂಥ ಆಯುಷ್ಯವನ್ನು ನಾವು ಇಟ್ಕೊಂಡು ಮನುಷ್ಯರ ಮಧ್ಯದಲ್ಲಿ ಆಗು ಹೋಗತಕ್ಕಂಥ ಚಟುವಟಿಕೆಯಲ್ಲಿ ನಾವು ಯಾವಾಗ ತೊಡಗಬೇಕಂತೀವಲ್ಲ, ಅವಾಗ ನಮಗೆ ಸಂಘಟನೆಗಳು ಬೇಕಂತ. ನಾನು ಒಬ್ಬನೇ ಹೋಗಿ ನಾನು ಒಂದು 1000 ಮಂದಿ ಬಗ್ಗೆ ಆರೋಗ್ಯ ಏನು ನೀವು ಹೆಂಗಿದ್ದೀರಿ ಏನಿದ್ದೀರಿ ವಿಚಾರ ಮಾಡೋಕ್ಕಾಗಲ್ಲ.